ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮನು. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಫ್ರೆಂಡ್ಸು ನಾನು ಎಲ್ಲರೂ ಸೇರ್ಕೊಂಡು ಹೊರಗೆ ಪ್ಲಾನ್ ಹಾಕಿದ್ವಿ. ಎಲ್ಲಿಗೆ ಹೋಗ್ತೀವಿ ಅಂತ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವರು ಬಹಳ ಬ್ಯೂಟಿಫುಲ್ ಆಗಿದ್ದಾರೆ. ಮುಖಕ್ಕೆ ಯಾವ ಸೋಪ್ ಹಚ್ಚಿದ್ದಾರೆ ಅಂತ ಕೇಳೋಣ. ನೀವು ಇಷ್ಟೊಂದು ಬೆಳ್ಳ ಕಾಣ್ತಿದ್ದೀರಲ್ಲ, ಮುಖಕ್ಕೆ ಯಾವ ಸೋಪ್ ಹಚ್ಚಿದ್ದೀರಾ? ಮಣ್ಣು ನಮ್ದೆಲ್ಲ ನ್ಯಾಚುರಲ್ ಬಿಡು. ನ್ಯಾಚುರಲ್ ಅಂದ್ರೆ ಗೊತ್ತಲ್ಲ, ಮಣ್ಣಲ್ಲಿ ಅವರು ಮುಖ ತೊಳಿತಾರಂತೆ, ಅದಕ್ಕೆ ಅಷ್ಟು ಬೆಳ್ಳಗಿದಾರಂತ ಅವರು. ನಾವೆಲ್ಲ ಏನು ಕಲರ್ ಚೇಂಜ್ ಆಗಿದ್ದೀವಿ ಅಂತ ಸ್ವಲ್ಪ ಹಿಂದೆ ನೋಡಿ, ಧೂಳು ಯಾವ ಥರ ಇದೆ ಅಂತ. ಆ ಧೂಳಿನಿಂದ ನಮ್ಮ ಮುಖದ ಕಲರೇ ಚೇಂಜ್ ಆಗೋದು. ಎಲ್ಲೋದ್ರೂ ಬೆಂಗಳೂರಲ್ಲಿ ಈ ಥರ ಟ್ರಾಫಿಕ್ ತಪ್ಪೋದಿಲ್ಲ. ಹಿಡಿದ ದಾರಿ ಬಿಡಬಾರ್ದಲ್ವ. ಮುಂದೆ ಮುಂದೆ ಯಾಕೆ ಹಿಂಗೆ ಒರೆಸ್ಕೊಂತಿದ್ಯಾ? ಎಂಥದಳು ಅಲ್ಲ, ಹೆಂಗ್ ಕಾಡ್ತಿದ್ ನೋಡೋಣ. ಬೆಳಕ್ ಕಾಣ್ತಿದ್ಯಪ್ಪ ನೀನ್ ಹೆವಿ ಬೆಳಕ್ ಕಾಣ್ತಿದ್ಯ ಕಣ. ಹೆವಿ ದಪ್ಪ ಅದ್ಯಾ. ಯಾವ ಸೊಪ್ಪ ಹಾಕ ನೀನು? ನಿಮ್ಮ ಬ್ಯೂಟಿ ಕಾರಣ ಏನಣ್ಣ? ಹೈವೇ ರೋಡ್ ಬಿಟ್ಟು ಅಡ್ ರೂಟು ಅಂತಂದು ಬಂದ್ವಿ. ರೋಡ್ ಸರಿ ಇಲ್ಲ, ಅದಕ್ಕೆ ಫುಲ್ ಧೂಳು ಅಂದ್ರೆ ಧೂಳು. ಮುಖ ಇರೋದಕ್ಕಿಂತ ಫುಲ್ ಕಲರ್ ಚೇಂಜ್ ಆಗ್ಬಿಟ್ಟಿದೆಲ್ಲ. ಸಹವಾಸ ಮಾಡಿದ್ರೆ ಮನುಷ್ಯ ಏನ್ ಹೇಳಕ್ ಆಗ್ತದೆ ಅದ್ರಿ. ನಿಮ್ಮಂತರ ಸಹವಾಸ ಮಾಡಿ ನಮ್ಮಂತರ ಕಣ್ಣೆಲ್ಲ ಹಾಳಾಗಿ ಹೋಗ್ತವೆ. ಯಾಕೆ? ಹುಟ್ಟು ಹಬ್ಬದ ದಿನ ಒಳ್ಳೇದ್ ಮಾಡ್ಬೇಕು ತಾನೆ. ಒಳ್ಳೇದೇ ಮಾಡ್ತಿದ್ಯವಲ್ಲ. ಏನ್ ಮಾಡಿದಿರ ನೋಡಿ ಅವ್ರ ಮಕ್ಕನ. ಅವರು ನ್ಯಾಚುರಲ್ ಬ್ಯೂಟಿ ಅಂತೆ, ನಿಮ್ದು ಧೂಳು ನೋಡಿ, ಧೂಳು ಹೆಂಗೈತಿ ನೋಡು. ನಿಂದೇನಾಗಿಲ್ಲ ಬಿಡಪ್ಪ, ಹಿಂದೆ ಕೂತಿದ್ದೀನಿ. ರೋಡ್ ಗೊತ್ತು ಅಂತ ಕರ್ಕೊಂಬಂದ ಇವನು. ರೋಡ್ ಗೊತ್ತಿಲ್ಲ ಏನಿಲ್ಲ. ಇಲ್ಲ ಹೋಗೋ ದಾರಲ್ಲಿ ಒಂದು ಬೇಕ್ರಿ ಹತ್ರ ನಿಲ್ಲಿಸಿ ಅಲ್ಲಿ ಬಜ್ಜಿ ಟೀ ಸಿಗ್ತಾ ಇತ್ತು. ಎರಡನ್ನೂ ಆರ್ಡ್ರ್ ಮಾಡಿದ್ವಿ. ಆರ್ಡ್ರ್ ಮಾಡಿ ತಿಂದ್ಕೊಂಡು ಹೋಗೋಣ ಅಂತಂದು ಕೂತಿದ್ದೀವಿ. ಕೇಳು, ಇವನು ನಿನ್ನಿಂದನಾ? ಇವನು ಅಶೋಕು ನಿಂದನಾ? ಅಶೋಕ್ ಹೆಲ್ಮೆಟ್ ಹಾಕೊಂಡಿದ್ದ. ಮರ ಎಲ್ಗ ಹೋಗ್ತಿದ್ದೆ? ಮರ ಅಲ್ಲ, ಫ್ಯಾಕ್ಟ್ರಿ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇದು ಶ್ರೀ ಕ್ಷೇತ್ರ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನಾವು ಬಂದಿರುವಂತಹ ಸ್ಥಳ ಇದು ಚಿಕ್ಕ ತಿರುಪತಿ. ಅಜ್ಜಿ ಹತ್ರ ಹೂವು ಹಣ್ಣು ಕಾಯಿ ವ್ಯಾಪಾರ ಮಾಡಿ ದೇವಸ್ಥಾನದ ಆವರಣ ಒಳಗೆ ಎಂಟ್ರಿ ಕೊಟ್ಟು ಅಲ್ಲಿಂದ ಮುಂದೆ ಹೋಗ್ತೀವಿ. ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಿದೆ. ಹೊಸದಾಗಿ ಒಂದು ಗೋಪುರ ಆಗಿದೆ. ಎಲ್ಲರೂ ದೇವಸ್ಥಾನದ ಆವರಣದೊಳಗೆ ನಡ್ಕೊಂಡು ಹೋಗ್ತಿದ್ವಿ. ಇದೇ ನೋಡಿ ಎಂಟ್ರೆನ್ಸು. ಇದು ಮುಖ್ಯ ದ್ವಾರದಿಂದ ಒಳಗೋಗಿ ಅಲ್ಲಿರುವಂಥ ಕ್ಯೂ ಅಲ್ಲಿ ನಡೆದುಕೊಂಡು ಹೋಗ್ತೀವಿ. ಗರ್ಭಗುಡಿ ಬಳಿ ಹೋದ್ಮೇಲೆ ಜನ ಜಾಸ್ತಿ ಇರುತ್ತೆ. ಒಳಗೆ ದೇವ್ರು ತೋರ್ಸೋಕ್ಕಲ್ಲ, ಯಾಕಂದರೆ ವಿಡಿಯೋ ಅಲೌಡ್ ಇರಲ್ಲ. ಸೊ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿಂದ ಬಂದಮೇಲೆ ಏನಾದರೂ ತಿನ್ನೋಣ ಅಂದ್ಕೊಂಡು ಅಲ್ಲಿರುವ ಕರ್ಮಾಂಡಿಕೆ ಬಜ್ಜಿ ಅಂಗಡಿ ಹತ್ರ ಮುಂದಕ್ಕೆ ಬಂತೀವನಿಗೆ ತಿಂದು ಮಂಡಕ್ಕಿ ಖಾರ ಬಜ್ಜಿ ಸ್ವೀಟ್ಸ್ ಕಟ್ಟಿಸ್ಕೊಂಡು ಚಿಕ್ಕ ತಿರುಪತಿಯಿಂದ ಹೊರಟು ಮುಂದೆ ಎಲ್ಲಾದರೂ ಕೂತ್ಕೊಂಡು ತಿನ್ನೋಣ ಅಂದ್ಕೊಂಡು ಪ್ಲಾನ್ ಹಾಕೊಂಡು ಚಿಕ್ಕ ತಿರುಪತಿಯಿಂದ ಹೊರಡ್ತಿದ್ದೀವಿ. ಹೋಗುವ ದಾರಿಯಲ್ಲಿ ಒಂದು ಹತ್ರ ಕೂತು ತಗೊಂಡೋಗಿರುವಂಥ ಎಲ್ಲದನ್ನು ತಿನ್ಕೋತ ಕೂತ್ಕೊಂಡಿದ್ವಿ. ಅಲ್ಲಿಗೆ ಒಂದು ಶ್ವಾನ ಬಂದಿತ್ತು, ಅಂದರೆ ನಾಯಿ. ಆ ನಾಯಿಗೆ ನಮ್ಮ ಹುಡುಗ ಯಾವ ಥರ ಟ್ರೀಟ್ ಮಾಡ್ತೀರ ನೋಡ್ರಿ. ಚಿಟ್ಕೆ ಹೊಡೆದ್ರೆ ರಾಜಪ್ಪನ ಅಂಗಡಿ ಹತ್ರ ಕ್ಯೂ ನಿಂತ್ಕೊಂತಾರೆ. 150 ರೂಪಾಯಿ. ಲಾಸ್ಟ್ ಕ್ಲಿಪ್. ಬಾಯ್. ಚಿಕ್ಕ ತಿರುಪತಿ ಬಂದು ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಮ್ಮ ರೂಮ್ ಕಡೆಗೆ ಹೋಗ್ತಿದ್ವಿ. ಇಷ್ಟು ಹೇಳಿ ಇವತ್ತಿನ ಬ್ಲಾಗ್ ಸ್ಟಾಪ್ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ. ಧನ್ಯವಾದಗಳು.